ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ನನಗೆ ಸುಮಾರು ಜನ ಹೇಳಿದ್ರು ಇವತ್ ಮಾಡಿದ ವಿಡಿಯೋನ ಇವತ್ತೇ ಪೋಸ್ಟ್ ಮಾಡು ಅಂತ. ಆದ್ರೆ ನಾನು ಇವತ್ ಮಾಡಿದ ವಿಡಿಯೋನ ನಾಳೆ ಎಡಿಟ್ ಮಾಡಿ ನಾಳೆನೆ ಪೋಸ್ಟ್ ಮಾಡ್ತಿದ್ದೀನಿ. ನೀವ್ ಹೇಳಿರೋದು ತಪ್ಪೇನಿಲ್ಲ, ಆದ್ರೆ ನಾನ್ ರಾತ್ರಿ 10 ಗಂಟೆ ಆದ ತಕ್ಷಣ ಮಲಗ್ಬಿಡ್ತೀನಲ್ಲ. ರೀಸನ್ ಇಷ್ಟೇ, ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ನಮ್ಮಮ್ಮ ಶ್ರಾವಣದಲ್ಲಿ ಒಳ್ಳೆಟ್ಟಿ ದೇವಸ್ಥಾನ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅದಕ್ಕೆ ಅವ್ರನ್ನ ಕರ್ಕೊಂಡು ಒಳ್ಳೆಟ್ಟಿ ದೇವಸ್ಥಾನ ಹತ್ರ ಬಂದೆ. ನಾನು ಒಳಗೋಗಿರ್ಲಿಲ್ಲ, ಯಾಕಂದ್ರೆ ನಾನು ಸ್ನಾನನೇ ಮಾಡಿರ್ಲಿಲ್ಲ. ಜನ್ಮಕ್ಕೆ ಹೋಗೋ ನಮ್ಮ ಮದಣ್ಣರು ನಾಚ್ಕೊಂತ ಇದ್ರು. ಹಂಗೆ ನಾನು ನಮ್ಮ ಅಮ್ಮನ ಕರ್ಕೊಂಡು ಊರ್ ಕಡೆ ಬಂದೆ. ಅವ್ರನ್ನ ಮನೆಗ್ ಬಿಟ್ಟು ನಾನು ತೋಟ ಕಡೆ ಹೊರಟಿದ್ದೆ. ಅಷ್ಟರಲ್ಲಿ ನಮ್ ಶಶಿ ಸಿಕ್ಕ, ಅವನ್ನ ಮಾತಾಡ್ಸಿದೆ. ಬಂದಿದ್ದಕ್ಕೇನ್ ಲಾಸ್ ಇಲ್ಲ ಗುರು, ಗೋಟು ಮತ್ತೆ ಕಾಯಿ ಎರಡು ಸಿಕ್ಕು. ಅದನ್ನ ತಗೊಂಡ್ ಮನೆಗೆ ಹೋಗ್ತಿರುವಾಗ ಕಾಂಪೌಂಡಿಗೆ ಫೌಂಡೇಶನ್ ಹೋಗ್ಬಿಡಿದ್ರು ಅಂತಾನೆ ಗೊತ್ತಿಲ್ಲ ನನಗೆ. ಅದನ್ನ ನೋಡ್ಕೊಂಡು ಮತ್ತೆ ಮನೆಗ್ ಬಂದು ಮತ್ತೆ ಸೀದಾ ತೋಟ ಕಡೆ ಹೊರಟೆ. ನಮ್ ತೆಂಗಿನ ತೋಟಕ್ಕೆ ಬರ್ಲೇ 2 ವಾರ ಆಗಿತ್ತೆ. ಅದಕ್ಕೆ ಇವತ್ ಬಂದಿನಿ ನೋಡೋಣ ಅಂತ. ನಮ್ ತೆಂಗಿನ ತೋಟ ಎಲ್ಲ ಫುಲ್ ಅಡ್ಡಾಡ್ಕೊಂಡು ನಮ್ ಚಿಕ್ಕಪ್ಪ ಫೋನ್ ಮಾಡಿದ್ರು ಅಂತ ಗಗನ ಹಣ್ಣನ ಅಂಗಡಿ ಹೊರಟೆ. ಮೊಸರು ಮತ್ತೆ ಖಾರ ತಗೊಂಡ್ ಹೋಗ್ತಿರ್ಬೇಕಾದ್ರೆ ನಾಗು ಒಂದ್ ಟ್ರ್ಯಾಕ್ಟರ್ನ ಅಡ್ಡ ಹಾಕೊಂಡ್ಬಿಟ್ಟಿದ್ದ, ನನಗ್ ಮನೆಗೆ ಹೋಗ್ ಬಿಡಲ್ಲ ಅಂತ. ಮನೆಗ್ ಬಂದು ಖಾರ ಮತ್ತೆ ಮೊಸರನ್ನ ಕೊಟ್ಟೆ. ಅಷ್ಟರಲ್ಲಿ ನಮ್ ಜ್ಯೇಷ್ಠ ಬಂದ, ಅವನ್ನ ಕರ್ಕೊಂಡು ನಮ್ ತೋಟಕ್ಕೆ ಹೋದೆ. ತೋಟ ನೋಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಾನ್ ಬೈಕ್ ಓಡಿಸಿದೆ. ಒಳ್ಳೆ ಕುದುರೆ ಮೇಲೆ ಓದಂಗ ಆಗುತ್ತೆ ಗುರು. ನಮ್ ಟ್ರ್ಯಾಕ್ಟರ್ ಸ್ಟಾರ್ಟರ್ ಹೋಗಿತ್ತು, ಹೊಸದಾಕಿದ್ವಿ. ಹಿಂಗೆ ಸುಮಾರು ಜನ ಹೇಳ್ತಿರ್ತಾರೆ ನಿಮ್ದೇನು ಟ್ಯಾಕ್ಟ್ರಿ ಇದೆ ಆರಾಮ ಓಡಾಡ್ಸ್ಕೊಂಡಿರ್ತೀರಾ ಅಂತ. ಆದ್ರೆ ಅದೇ ಟ್ಯಾಕ್ಟ್ರಿ ಒಂದು ಸಲ ರಿಪೇರಿ ಬಂತು ಅಂದ್ರೆ ಅದ್ ಎಷ್ಟು ಖರ್ಚಾಗುತ್ತೆ ಅಂತ ಟ್ಯಾಕ್ಟ್ರಿ ಓನರಿಗೆ ಮಾತ್ರ ಗೊತ್ತಿರುತ್ತೆ. ಸಂಜೆ ಆಗಿತ್ತು, ನಮ್ಮ ಮನೇಲಿ ಒಲೆಟ್ಟಿ ಹೋಗಿ ರೊಟ್ಟಿ ತಗೊಂಡ್ ಬಾ ಅಂತ ಹೇಳಿದ್ರು. ಇವ್ರ ಮನೆಗೆ ಏನು ರೊಟ್ಟಿನೇ ಮಾಡಲ್ಲ ಅಂತ ಕೇಳ್ಬೇಡಿ, ಸಂಜೆ ಏನಾದ್ರು ಸ್ಪೆಷಲ್ ಇದ್ದಾಗ ಇಂಥ ರೊಟ್ಟಿ ತರಿಸ್ತೀವಿ. ಹಂಗೆ ನಮ್ ಸಾತ್ವಿಕನ್ನ ಮಾತಾಡ್ಸಿದೆ. ಮನೆಗ್ ಬಂದು ರೊಟ್ಟಿ ಕೊಟ್ಟೆ. ಅಷ್ಟ್ರಲ್ಲಿ ನಮ್ ತಂಗಿ ರಾಖಿ ಕಟ್ತೀನಿ ಅಂತ ಹೇಳಿದ್ಲು. ನಾನ್ ಮಂಗಳೂರಲ್ಲಿ ಇರುವಾಗ ನಮ್ಮ ಅಣ್ಣಗೆ ಮತ್ತೆ ನಮ್ ತಮ್ಮಗೆ ರಾಖಿ ಕಟ್ಟಿದ್ಲು. ನನಗೆ ಇವತ್ ರಾಖಿ ಕಟ್ತಿದ್ದಾಳೆ. ನಮ್ಮನೇಲಿ ಹಂಗ್ ತಂದಿದ್ರು, ಅದನ್ನ ತಿಂದ್ವಿ. ಹಂಗೆ ನಾನ್ ನಮ್ ದೊಡ್ಡಪ್ಪರ ಮನೆಗೆ ಹೋದೆ. ನಮ್ಮನ್ನು ಓದ್ತದನೋ ಮೊಬೈಲ್ ನೋಡ್ತಾನೋ ಒಂದು ಗೊತ್ತಾಗ್ಲಿಲ್ಲ. ಇದಾಗಿತ್ತು ಇವತ್ತಿನ ದಿನಚರಿ.